ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಕಿಚನ್ ವಿತ್ ಅದಕ್ಕೆ ನಾದನೆ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಮಾಡ್ತಿದ್ದೀರಾ ಅದಕ್ಕೆ? ಇವತ್ತು ಏಕಾದಶಿ ಹಬ್ಬ ಅಲ್ವಾ? ಹಬ್ಬ ಅಂದಮೇಲೆ ಸ್ಪೆಷಲ್ ಡೇ ಅಲ್ವಾ? ಸೊ ಈ ಸ್ಪೆಷಲ್ ಡೇ ದಿನ ಕಜ್ಜಾಯ, ವಡೆ, ಪಾಯಸ ಎಲ್ಲ ಮಾಡಿದ್ದೀನಿ. ಅದ್ರ ಜೊತೆ ಒಂದು ಪಲ್ಯ ಇದ್ದರೆ ಚೆನ್ನಾಗಿರುತ್ತಲ್ಲ, ಅದಕ್ಕೆ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಬಾ, ಪಲ್ಯ ಮಾಡಲಿಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸರಿ, ಅದಕ್ಕೆ ಹಾಗಾದರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಸ್ಟಾರ್ಟ್ ಮಾಡಿ. ನೆನೆಸಿಟ್ಕೊಂಡಿರೋಂಥ ಬಟಾಣಿ ಕಾಳು, ಕಡಲೆಕಾಳು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ತರಕಾರಿ, ಸಾಂಬಾರು ಪೌಡರ್, ಎಣ್ಣೆ, ಕಾಯಿ ತುರಿ, ಕಡಲೆ, ಉಪ್ಪು, ಅರಿಶಿಣ, ಕೊತ್ತಂಬರಿ, ಶುಂಠಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಚಕ್ಕೆ, ಏಲಕ್ಕಿ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಕಡಲೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ, 2 ಚಕ್ಕೆ, 1 ಏಲಕ್ಕಿ, 4 ಲವಂಗ ಹಾಕ್ಕೊಳ್ಳೋಣ. ಅದ್ರ ಜೊತೆಗೇ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಶುಂಠಿ, 1/4 ಇಂಚಷ್ಟು ಶುಂಠಿ ಹಾಕ್ಕೊಂಡು 1 ದಪ್ಪ ಈರುಳ್ಳಿನ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ 1-2 ದಪ್ಪ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನೈಸಾಗಿ ರುಬ್ಕೊಳ್ಳೋಣ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಕಾದ್ಮೇಲೆ ಅದಕ್ಕೆ 5-6 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ನಾವು ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂಥ 1 ಈರುಳ್ಳಿನ ಹಾಕ್ಕೊಳ್ಳೋಣ. ಬಟಾಣಿ ಮತ್ತು ಕಡಲೆಕಾಳನ್ನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಮತ್ತು ತರಕಾರಿನ ನಾನು ಇಲ್ಲಿ ಪಲ್ಯಕ್ಕೆ ಬದನೆಕಾಯಿ, ಆಲೂಗೆಡ್ಡೆ, ಬೀನ್ಸು ಅದು 3 ತಗೊಂಡಿದ್ದೀನಿ. ಹಬ್ಬಗಳಲ್ಲಿ ಮತ್ತು ಫಂಕ್ಷನ್ಗಳಲ್ಲಿ ಈ ಥರ ಪಲ್ಯ ಹೆಚ್ಚಾಗಿ ಮಾಡ್ಕೊತಾರೆ, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಕೆಂಪಾದ ಮೇಲೆ ಈಗ ನಾನು ಹೆಚ್ಚಿಟ್ಕೊಂಡಿರೋ ಅಂಥ ತರಕಾರಿನೆಲ್ಲ ಹಾಕ್ಕೊತೀನಿ. ಬದನೆಕಾಯಿ, ಆಲೂಗೆಡ್ಡೆ, ಬೀನ್ಸು ಇದು 3 ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ವಲ್ಲ ಬಟಾಣಿ ಕಾಳು, ಕಡಲೆಕಾಳು ಅದನ್ನು ಕೂಡ ಹಾಕ್ಕೊಳ್ಳೋಣ. ಮನೆಯಲ್ಲಿ ಹಬ್ಬ ಅಥವಾ ಏನಾದರೂ ಫಂಕ್ಷನ್ ಇದ್ದರೆ ವೆಜ್ ಊಟ ಅಂದರೆ ಈ ಪಲ್ಯನ ನಾವು ಮಾಡೇ ಮಾಡ್ತೀವಿ, ಎಲ್ಲರೂ ಮಾಡೇ ಮಾಡ್ತಾರೆ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೇ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣ ಉರಿಲಿ ನಾವು 5-6 ನಿಮಿಷದ ತನಕ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲೇ. ಇವತ್ತು ಏಕಾದಶಿ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಕಜ್ಜಾಯ, ವಡೆ, ಪಾಯಸ ಅದೆಲ್ಲ ಮಾಡಿದ್ದೀವಿ. ಜೊತೆಗೆ ಈ ಪಲ್ಯ ಕೂಡ ಮಾಡ್ತಾಯಿದ್ದೀವಿ. ಮಕ್ಕಳೆಲ್ಲ ಏನು ಮಾಡ್ತಾರೆ, ಸಾಂಬಾರಲ್ಲಿ ಈ ಥರ ತರಕಾರಿ ಹಾಕಿದ್ರೆ ತೆಗ್ದು ಸೈಡಿಗೆ ಇಡ್ತಾರೆ. ಬಟ್ ಈ ಪಲ್ಯಗಳಲ್ಲಿ ಆ ಥರ ಸೈಡಿಗೆ ಇಡಲ್ಲ, ಯಾಕಂದರೆ ಸಣ್ಣದಾಗಿ ಹೆಚ್ಚಿರೋದ್ರಿಂದ ಕಾಳು ಜೊತೆ ಅದೆಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಸೊ ಅವರು ತಿಂತಾರೆ ಈ ಥರ ಪಲ್ಯ. 2-3 ನಿಮಿಷ ಕುಕ್ಕರ್ ಮುಚ್ಚಳ ಮುಚ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. 2-3 ನಿಮಿಷ ಬೇಯಿಸ್ಕೊಳ್ಳೋಣ ಸಾಕು. 2-3 ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊತೀನಿ. ಈಗ ನಾನು ಸಾಂಬಾರು ಪೌಡ್ರನ್ನ ಮನೆಯಲ್ಲೇ ಮಾಡಿರೋದನ್ನ ಹಾಕುವಂಥದ್ದು. ಇಲ್ಲ ನಮ್ಮ ಮನೇಲಿ ಇಲ್ಲ ಅನ್ನೋದಾದರೆ ನಾವು ಅಚ್ಕಾರದ ಪುಡಿ ಇಲ್ಲ ಧನಿಯಾ ಪುಡಿ ಕೂಡ ಹಾಕೋಬಾರ್ದು. ಬಟ್ ಈ ಥರ ನಮ್ಮ ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡ್ರ್ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಮೇಲೆ ನಾವು ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ ತೊಳೆದು ಅದ್ರ ನೀರೆಲ್ಲ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ತುಂಬ ತೆಳು ಆಗೋ ಥರ ನೀರು ಹಾಕೋಬಾರ್ದು, ಸ್ವಲ್ಪ ನೋಡಿ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು. ಒಂದು ಸಲ ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ, ನೀರು ಸಾಕಾಗುತ್ತಾ ಅಂತ ನೋಡ್ಕೊಳ್ಳೋಣ. ಸಾಕಾಗಿಲ್ಲ ಅಂದರೆ ನಾವು ಮತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈ ಹದದಲ್ಲಿದ್ದರೆ ಸಾಕು. ಪಲ್ಯ ಬೆಂದಮೇಲೆ
ಇನ್ನೂ ಗಟ್ಟಿ ಆಗತ್ತೆ. ಹಾಗಾಗಿ ಈ ಹದದಲ್ಲಿ ಇರಲಿ ಪಲ್ಯ. ಈಗ ನಾನು ರುಚಿ ನೋಡ್ಕೊತೀನಿ, ಉಪ್ಪು ಕರೆಕ್ಟ್ ಇದೆಯಾ, ಸಪ್ಪೆ ಆಗಿದೆಯಾ ಅಂತ. ರೊಟ್ಟಿ ಚಪಾತಿ ಜೊತೆ ಕೂಡ ನಾವು ತಿನ್ಬೋದು. ಈಗ ನಾನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಕೊಳ್ತೀನಿ. ವಿಷಲ್ನ ನಾವು 2ರಿಂದ 3 ವಿಷಲ್ ಕೂಗಿಸ್ಕೊಳ್ಳೋಣ ಸಾಕು. ವಿಷಲ್ ಆರಿದೆ. ಇವಾಗ ನೀನು ನೋಡ್ಬೋದು ಪಲ್ಯ ರೆಡಿ ಆಗಿದೆ. ಮತ್ತು ತರಕಾರಿ ಕಾಳು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಮತ್ತು ಗಟ್ಟಿ ಕೂಡ ಆಗಿದೆ ನೋಡು ಪಲ್ಯ ರೆಡಿಯಾಗಿದೆ. ಇವಾಗ ಎಲ್ಲ ಅಡುಗೆ ಕೂಡ ರೆಡಿಯಾಗಿದೆ. ನೀನು ಟೇಸ್ಟ್ ಮಾಡಿ ನೋಡ್ಬೋದು ಹಬ್ಬದೂಟ ಹೇಗಿದೆ ಅಂತ. ಅದಕ್ಕೆ ಪಲ್ಯ ಸೂಪರ್ ಆಗಿದೆ. ಅದಕ್ಕೆ ಚಿಕ್ಕ ಪುಟ್ಟ ಹಬ್ಬ ಮಾಡಿದಾಗ ಎಲ್ರಿಗೂ ಊಟಕ್ಕೆ ಇಟ್ಕೊಳ್ತಿರಲ್ಲ, ಅವಾಗ ಈ ಥರದೊಂದು ಪಲ್ಯ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಮೋರ್ ವಿಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅದಕ್ಕೆ ನಾದ್ನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.